ವಂಚನೆಗೆ ಒಳಗಾಗೋರಿರೋವರೆಗೂ ವಂಚನೆ ಮಾಡೋರು ಇದ್ದೇ ಇರ್ತಾರೆ. ದಿಢೀರ್ ಲಾಭ, ದುಪ್ಪಟ್ಟು ಲಾಭ ಸುಮ್ನೆ ಬರಲ್ಲ. ಬರ್ತಾ ಇದೆ ಅಂತಂದ್ರೆ ಅದ್ರ ಹಿಂದೆ ಏನೋ ಮಸ್ಲತ್ ಇದೆ ಅಂತ ಅರ್ಥ ಮಾಡ್ಕೊಳ್ದೆ ಇರೋವರೆಗೂ ಬಣ್ಣ ಬಣ್ಣಗಳಲ್ಲಿ ವಂಚನೆ ನಡೀತಾನೆ ಇರುತ್ತೆ. ಪ್ರತಿ ಬಾರಿ ಒಂದು ಹೊಸ ರೀತಿಯನ್ನ ವಂಚಕರು ಕಂಡ್ಕೊಳ್ತಾರೆ. ಅದಕ್ಕೆ ಸುಲಭ ಲಾಭದ ದುರಾಸೆಯಲ್ಲಿ ಜನ ಬೀಳ್ತಾರೆ. ಅಂಥದ್ದೇ ಒಂದು ವಂಚನೆ ಈಗ ಬಳ್ಳಾರಿಯಿಂದ ವರದಿಯಾಗಿದೆ. ಮುತ್ತಿನ ಹಾರವನ್ನ ಪೋಣಿಸ್ಕೊಟ್ರೆ ಡಬಲ್ ಹಣ, ಕತ್ತೆ ಹಾಲು ಮಾರಾಟ ಮಾಡಿದ್ರೆ ಸಾವಿರಾರು ರೂಪಾಯಿ ಗಳಿಕೆ. ಇನ್ನೊಂದು ಕಡೆ ಚಿನ್ನದ ನಿಧಿ ಹೆಸರಲ್ಲಿ ವಂಚನೆ, ಕಿರುಕುಳ. ಇಂತಹ ಸಾಲು ಸಾಲು ಮೋಸದ ಜಾಲಗಳ ಪಟ್ಟಿಗೆ ಹೊಸ ವಂಚನೆಯೊಂದು ಸೇರ್ಪಡೆಯಾಗಿದೆ. ಅಂದಹಾಗೆ ಈ ವಂಚನೆಯ ಬಲೆಯಲ್ಲಿ ಸಿಕ್ಕಾಕೊಂಡವರು ಜನಸಾಮಾನ್ಯರೇನಲ್ಲ. ಶಾಲಾ ಕಾಲೇಜು ಶಿಕ್ಷಕರು, ಉಪನ್ಯಾಸಕರು, ಖಾಸಗಿ ಕಂಪನಿ ಉದ್ಯೋಗಿಗಳು, ಕೆಲ ಪೊಲೀಸ್ ಸಿಬ್ಬಂದಿಯೂ ಈ ಮೋಸದಾಟಕ್ಕೆ ಸಿಲುಕಿದ್ದಾರೆ. ಬಳ್ಳಾರಿಯಲ್ಲಿ ಆಂಧ್ರ ಮೂಲದ ವ್ಯಕ್ತಿ ನಡೆಸ್ತಾ ಇದ್ದ ಚೀಟಿ ವ್ಯವಹಾರದಲ್ಲಿ 100 ದಿನಗಳಲ್ಲಿ ಹಣ ಡಬಲ್ ಮಾಡೋದಾಗಿ ಭರವಸೆ ಕೊಟ್ಟು 900 ಜನರಿಂದ ಕೋಟ್ಯಾಂತರ ರೂಪಾಯಿ ಹಣ ಪಡೆದು ವಂಚಕನೊಬ್ಬ ದಿಢೀರ್ ಪರಾರಿಯಾಗಿದ್ದು, ಇದೀಗ ಈ ಮೋಸದ ಜಾಲ ಭೇದಿಸುವ ಹೊಸ ಸವಾಲು ಪೊಲೀಸರಿಗೆ ಎದುರಾಗಿದೆ. 3 ವರ್ಷಗಳ ಹಿಂದೆ ಆಂಧ್ರಪ್ರದೇಶದ ಗುಂತಕಲ್ನಿಂದ ಬಳ್ಳಾರಿ ನಗರಕ್ಕೆ ಬಂದ ವಿಶ್ವನಾಥ್ ಅನ್ನುವಾತ ಇಲ್ಲಿನ ಕುಂಬಾರ ಓಣಿಯಲ್ಲಿ ವಾಸವಾಗಿದ್ದ. ಗುರೆಳ್ಳು, ಚಟ್ನಿ ತರದ ಪುಡಿ ಮಾರಾಟ ಮಾಡ್ತಾನೆ ಸ್ಥಳೀಯರ ವಿಶ್ವಾಸ ಗಳಿಸಿದ್ದ. ಕ್ರಮೇಣ ಅನಧಿಕೃತ ಚೀಟಿ ವ್ಯವಹಾರ ಆರಂಭಿಸಿದ್ದಾನೆ. ಮೊದಲಿಗೆ ಕಿರಾಣಿ ಸಾಮಗ್ರಿ ಮಾರಾಟದಲ್ಲಿ ಹಣ ದ್ವಿಗುಣಗೊಳಿಸುವ ಆಸೆ ಹುಟ್ಟಿಸಿ ಜನರನ್ನ ತನ್ನತ್ತ ಸೆಳೆಯುವ ಹೊಸ ತಂತ್ರ ಹೆಂಡಿದ್ದಾನೆ. ವಿಶ್ವನಾಥನ ಬಳಿ 3,000 ರೂಪಾಯಿ ಮೌಲ್ಯದ ಕಿರಾಣಿ ಸಾಮಗ್ರಿ ಖರೀದಿ ಮಾಡಿದ್ರೆ ಗ್ರಾಹಕರು 6,000 ರೂಪಾಯಿ ಕೊಡಬೇಕು. 1 ತಿಂಗಳ ಬಳಿಕ 6,000 ರೂಪಾಯಿ ಹಿಂತಿರುಗಿಸ್ತಾ ಇದ್ದ. ಕಿರಾಣಿ ಸಾಮಗ್ರಿ ಉಚಿತವಾಗಿ ದೊರೆಯಲಿದೆ ಅಂತ ನಂಬಿಸಿದ್ದ. ಇದಾದ ಬಳಿಕ ಹಣ ಪಾವತಿಸಿಕೊಂಡು ಸೂಚಿಸಿದ ಬಂಕ್ಗಳಲ್ಲಿ ಚೀಟಿ ನೀಡಿ ಪೆಟ್ರೋಲ್, ಡೀಸೆಲ್ ಅನ್ನ ಉಚಿತವಾಗಿ ಹಾಕಿಸ್ಕೊಡ್ತಿದ್ದ. ವಿದ್ಯುತ್ ಬಿಲ್, ವಾಟರ್ ಬಿಲ್, ಸಿಲಿಂಡರ್ ಶುಲ್ಕ ಪಾವತಿಯಲ್ಲೂ ಹಣ ಪಡೆದು ಹಿಂತಿರುಗಿಸಿ ನೂರಾರು ಜನರ ನಂಬಿಕೆ ಗಳಿಸಿದ್ದ. ಮುಂದಿನ ತಂತ್ರದ ಭಾಗವಾಗಿ ಜನ ಹೂಡಿಕೆ ಮಾಡಿದ ಹಣಕ್ಕೆ 100 ದಿನಗಳ ಬಳಿಕ ಡಬಲ್ ಹಣ ನೀಡುವುದಾಗಿ ಹೇಳಿದ್ದಾನೆ. ಆರಂಭದಲ್ಲಿ 100 ಜನರಿಗೆ ಹೇಳಿದಂತೆ ಡಬಲ್ ಹಣವನ್ನು ಪಾವತಿ ಮಾಡಿದ್ದಾನೆ. ಆದರೆ ಜನ ಹೆಚ್ಚಿನ ಲಾಭದಾಸೆಗೆ ಪುನಃ ಹೆಚ್ಚೆಚ್ಚು ಹಣ ಹೂಡಿಕೆ ಮಾಡೋಕೆ ಮುಂದಾಗ್ತಾ ಇದ್ದಂತೆ ಅಸ್ಲು ಹಣ, ಹೆಚ್ಚು ಹಣ ಯಾವುದನ್ನೂ ಕೊಡದೆ ಪರಾರಿಯಾಗಿ ಜನರನ್ನ ಸಂಕಷ್ಟಕ್ಕೆ ದೂಡಿದ್ದಾನೆ. ಹರ್ಬಲ್ ಡ್ರಿಂಕ್ಸ್ ಕುಡಿದವರಿಗೆ ಬಹುಮಾನ. ಹರ್ಬಲ್ ಡ್ರಿಂಕ್ಸ್ ಕುಡಿದು ವಿಡಿಯೋ ಮಾಡಿ ಕಳಿಸಿದವರಿಗೆ 2,000 ರೂಪಾಯಿ ಹಣ ಕೊಡೋದಾಗಿ ನಂಬಿಸಿದ್ದ ಇದೇ ವಂಚಕ ವಿಶ್ವನಾಥ್. ಇದಕ್ಕೆ ಹೂಡಿಕೆದಾರರನ್ನ ಕರೆತಂದವರಿಗೆ ಸ್ಥಳದಲ್ಲೇ ನಗದು ಬಹುಮಾನ ಕೊಡೋದಾಗಿ ಹೇಳಿ ಜಾಲವನ್ನ ವಿಸ್ತರಿಸಿದ್ದಾನೆ. ಈ ವಂಚನೆ ವ್ಯವಹಾರಗಳಲ್ಲಿ ಶಾಲಾ ಕಾಲೇಜು ಶಿಕ್ಷಕರು, ಉಪನ್ಯಾಸಕರು, ಖಾಸಗಿ ಕಂಪನಿ ಉದ್ಯೋಗಿಗಳು, ಕೆಲ ಪೊಲೀಸ್ ಸಿಬ್ಬಂದಿಯೂ ಹಣ ಹೂಡಿಕೆ ಮಾಡಿದ್ದಾರೆ ಎನ್ನುವ ಬಗ್ಗೆ ವರದಿ ಇದೆ. ಅನಧಿಕೃತ ಚೀಟಿ ವ್ಯವಹಾರದ ಬಗ್ಗೆ ಸಹಕಾರ ಸಂಘಗಳ ಸಹಾಯಕ ನಿಬಂಧಕ ಜ್ಞಾನಪ್ಪ ಅವರು ಏಪ್ರಿಲ್ 2ರಂದು ಬ್ರೂಸ್ಪೇಟೆ ಠಾಣೆಯಲ್ಲಿ ದೂರನ್ನ ದಾಖಲಿಸಿದ್ದಾರೆ. ಪೊಲೀಸರು ಅದೇ ದಿನ ಕುಂಬಾರ ಓಣಿಯ ವಿಶ್ವನಾಥನ ಅಂಗಡಿ, ಕಚೇರಿ ಮೇಲೆ ದಾಳಿ ನಡೆಸಿದ್ದಾರೆ. ಈ ವೇಳೆ 19.38 ಲಕ್ಷ ರೂಪಾಯಿ ನಗದನ್ನ ವಶಪಡಿಸಿಕೊಂಡಿದ್ದಾರೆ. ವಿಚಾರಣೆಗೆ ಹಾಜರಾಗುವಂತೆ ಪೊಲೀಸರು ಆತನಿಗೆ ನೋಟಿಸ್ ನೀಡಿದ್ರು. ನೂರಾರು ಗ್ರಾಹಕರು ಪೊಲೀಸ್ ಠಾಣೆಗೆ ದೂರು ನೀಡ್ತಾ ಇದ್ದಂತೆ ವಂಚಕ ವಿಶ್ವನಾಥ್ ಇದೀಗ ದಿಢೀರ್ ಪರಾರಿಯಾಗಿದ್ದಾನೆ. ಸರ್, ನಾವು ಕಿರಾಣಿ ಅಂಗಡಿಯಲ್ಲಿ ಫಸ್ಟು ಕಿರಾಣಿ ಮಾಡ್ತಾ ಇದ್ವಿ. ಆ ಕಿರಾಣಿಗೆ 10,000 ರೂಪಾಯಿ ಬಿಸ್ನೆಸ್ ವ್ಯಾಪಾರ ಮಾಡಿದ್ರೆ 10,000ಕ್ಕೆ 20,000 ಅಮೌಂಟ್ ಕಟ್ಟಬೇಕು. ಆಮ್ಯಾಗ ಒಂದು ಎಣ್ಣೆ ಡಬ್ಬ ಫ್ರೀ ಕೊಡ್ತಿದ್ದ. ಆ ಎಣ್ಣೆ ಡಬ್ಬ ಫ್ರೀ ಕೊಟ್ಟ ಮ್ಯಾಗ 100 ದಿವಸ ಆದ್ಮ್ಯಾಗ ಮತ್ತೆ ನಮ್ಮದು 20,000 ರೂಪಾಯಿ ವಾಪಸ್ ಕೊಡ್ತಿದ್ದ. ಆಮ್ಯಾಗ ಏನು ಮಾಡಿದೆ, ಅದರಿಂದ ನಾವು 5 ತಿಂಗಳು ರೇಷನ್ ವ್ಯಾಪಾರ ಮಾಡ್ಕೊಂತ ಬಂದ್ವಿ. ಆಮ್ಯಾಗ ನವಂಬರ್ನಲ್ಲಿ ಒಂದು ಆಸೆ ಹುಟ್ಟಿಸಿದ್ದೆ ನಮಗೆ. 15,000 ಕಟ್ಟಿದರೆ ನಿಮಗೆ ತಿಂಗಳಿಗೆ 20,000 ಕೊಡ್ತೀನಿ ಅಂತೇಳಿ. ಆಮ್ಯಾಗ 80,000 ಕಟ್ಟಿದ್ರೆ ನಿಮಗೆ 1,20,000 ಕೊಡ್ತೀನಿ ಅಂತೇಳಿ. 10 ಲಕ್ಷ ಕಟ್ಟಿದ್ರೆ ನಿಮಗೆ 15 ಲಕ್ಷ ಕೊಡ್ತೀನಿ ಅಂತೇಳಿ ತಿಂಗಳಿಗೆ ಅಂತೇಳಿ 1+3 ಅಂತೇಳಿ ಮಾಡಿ ನಮಗೆ ಮೋಸ ಮಾಡಿ ಮತ್ತು ಎಸ್ಕೇಪ್ ಸರ್. ಆಮ್ಯಾಗ ಮೊನ್ನೆ ಬ್ರೂಸ್ಪೇಟೆ ಸ್ಟೇಷನಲ್ಲಿ 8ನೇ ತಾರೀಕಿಗೆ DSP ಅವರು ರೇಡ್ ಮಾಡಿದಾಗ ಅವ್ರು ಕೇಸ್ ಮಾಡಿ ಅವ್ರನ್ನ ಅರೆಸ್ಟ್ ಮಾಡಿದ್ರು. ಅರೆಸ್ಟ್ ಮಾಡಿ ಮತ್ತು ಅವ್ರು ಬೇಲ್ ತಂದು ಹೊರಗಡೆ ಬಂದಿದ್ದು ಸರ್. ಬಂದು ನಿಮಗೆ ನಾವು ಅವ್ರ ಹತ್ರ ನೆಕ್ಸ್ಟ್ ಡೇ ಹೋದಾಗ ಸರ್ ನಮ್ಮ ದುಡ್ಡು ನಮ್ಗೆ ವಾಪಸ್ ಕೊಡಂದ್ರೆ, ಇಲ್ಲ ಸರ್ ಅಲ್ಲಿ ಪೊಲೀಸರು ಹೇಳ್ಯಾರ ದುಡ್ಡು ವಾಪಸ್ ಕೊಡ್ಬೇಡ್ರಿ, ಸ್ವಲ್ಪ ದುಡ್ಡು ವೆಯ್ಟ್ ಮಾಡಿ ಅಂತ ಹೇಳ್ಯಾರ ಸರ್ ಅಂತಂದ. ಆಮೇಲೆ ನಿನ್ನೆ 11 ಗಂಟೆಗೆ ಹೋದಾಗ ಇಲ್ಲ ನಿಮ್ಮ ದುಡ್ಡು ವಾಪಸ್ ಕೊಡ್ತೀನಿ, ನಾಳೆ ಬರೀ ಅಂತ ಹೇಳಿದ್ರು ಸರ್. ನಾಳೆ ಕೇಳಕ್ಕೆ ಹೋದಾಗ ಅವ್ರಿಗೆ ಇದ್ದಕ್ಕಿದ್ದಂಗೆ ಅವರು ಬೆಳಗ್ಗೆ ಇವತ್ತು ಎಸ್ಕೇಪ್ ಹೋಗಿ ಹೋಗಿದ್ದಾರೆ ಸರ್. ಜನರನ್ನ ನಂಬಿಸಿ ಅನಧಿಕೃತ ಚೀಟಿ ವ್ಯವಹಾರ ಮಾಡುತ್ತಿದ್ದ ವ್ಯಕ್ತಿ ವಿರುದ್ಧ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು ನೀಡಿದ ದೂರಿನ ಮೇರೆಗೆ ದಾಳಿ ನಡೆಸಲಾಗಿತ್ತು. ಆಗ ವಂಚನೆಗೆ ಒಳಗಾದ ಜನ ಠಾಣೆಗೆ ದೂರು ನೀಡಿರಲಿಲ್ಲ. ಚೀಟಿ ವ್ಯವಹಾರ ಮಾಡಿದ ವ್ಯಕ್ತಿ ಪರಾರಿಯಾಗಿದ್ದಾನೆ. ಆತನ ಬಂಧನಕ್ಕೆ ಬಲೆ ಬೀಸಲಾಗಿದೆ ಅಂತ ಬಳ್ಳಾರಿಯ ಎಸ್ಪಿ ಡಾಕ್ಟರ್ ವಿಜೆ ಶೋಭಾರಾಣಿ ಅವರು ತಿಳಿಸಿದ್ದಾರೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.